ಇನ್ನು ಈ ಪ್ರಕರಣದಲ್ಲಿ ನಾನಾ ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇರುವಂತಹ ಪೊಲೀಸರು ಈಗ ಎಲ್ಲರ ಹೇಳಿಕೆಗಳನ್ನ ಪಡೆದುಕೊಳ್ತಾ ಇದ್ದಾರೆ. ಏನಾದ್ರೂ ಬೇರೆ ರೀತಿ ವ್ಯವಹಾರದಲ್ಲಿ ವಹಿವಾಟಿನಲ್ಲಿ ಏನಾದ್ರೂ ಬೇರೆಯವರೊಂದಿಗೆ ದುಶ್ಮನಿಯನ್ನ ಕಟ್ಕೊಂಡಿದ್ರ ಸಿಜೆ ರಾಯ್, ಜೊತೆಗೆ ಬೇರೆನಾದ್ರೂ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಏನಾದ್ರೂ ಗೊಂದಲಗಳಿತ್ತ, ಇದೆಲ್ಲ ಸಂಬಂಧ ಈಗ ಕಾನ್ಫಿಡೆಂಟ್ ಉದ್ಯಮಿ ಸಿಜೆ ರಾವ್ ಇದ್ದಾರಲ್ಲ ಸಿಜೆ ರಾಯ್ ಹೆಂಡತಿ ಮತ್ತು ಮಕ್ಕಳ ಹೇಳಿಕೆಯನ್ನ ಪೊಲೀಸರು ಪಡೆದಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಸಿಜೆ ರಾಯ್ ಅವರದು ಆತ್ಮಹತ್ಯೆಗೆ ಕಾರಣ ಏನಿರಬಹುದು ಅನ್ನೋದರ ಕುರಿತಾಗಿ ಈಗ ತನಿಖೆ ಮಾಡ್ತಾ ಇದ್ದಾರೆ. ಕೊನೆಯ ಬಾರಿ ಯಾವಾಗ ಕಾಲ್ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಆತ್ಮಹತ್ಯೆಗೂ ಮುನ್ನ ಕರೆ ಮಾಡಿದ್ದು ಅಥವಾ ಮೆಸೇಜ್ ಮಾಡಿದ್ರು ಏನಾದ್ರೂ ಇದೆಯಾ ಆ ರೀತಿ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಐಟಿ ತನಿಖೆ ಬಗ್ಗೆ ನಿಮ್ಮ ಬಳಿ ಏನಾದ್ರೂ ಹೇಳ್ಕೊಂಡಿದ್ರ ಅನ್ನೋದ್ರ ಬಗ್ಗೆ, ಕಿರುಕುಳ ಆಗ್ತಿತ್ತು ಅಂತ ಏನಾದ್ರೂ ಹೇಳಿದ್ರ ಅನ್ನೋದು ಸಿಜೆ ರಾಯ್ ಅವರ ಫ್ಯಾಮಿಲಿ ಇದಾರಲ್ಲ, ಕುಟುಂಬದವರು ವಿಚಾರ ತಿಳಿತಾ ಇದ್ದಂತೆ ದುಬೈನಿಂದ ಅವರು ಬಂದು ಇವತ್ತು ಬೌರಿಂಗ್ ಆಸ್ಪತ್ರೆಗೆ ಬಂದು ಪಾರ್ಥಿವ ಶರೀರವನ್ನ ನೋಡಿ ಅಂತಿಮ ದರ್ಶನವನ್ನೆಲ್ಲ ಮಾಡಿ ಈಗ ಪೊಲೀಸರು ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಾದ್ರೂ ಅವರಿಗೆ ಕಿರುಕುಳ ಇರೋದ್ರ ಬಗ್ಗೆ ಏನಾದ್ರೂ ಹೇಳಿದ್ರ ಅಥವಾ ಐಟಿ ಅಧಿಕಾರಿಗಳು ರೇಡ್ ಮಾಡಿದ್ರಲ್ಲ ಆ ಸಮಯದಲ್ಲಿ ಡಿಸ್ಕಸ್ ಮಾಡಿದ್ರ, ಕೊನೆಯದಾಗಿ ಯಾವಾಗ ಕಾಲ್ ಮಾಡಿದ್ರು, ಇದೆಲ್ಲವನ್ನೂ ಕೂಡ ಅವರ ಫ್ಯಾಮಿಲಿಯವ್ರ ಜೊತೆಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಪೊಲೀಸರು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದಲ್ಲಿ ಈಗ ಪ್ರಾಥಮಿಕವಾಗಿ ಪೊಲೀಸರು ಏನೇನು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ, ಯಾರ್ಯಾರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ, ಸದ್ಯದ ವರದಿ ಏನಿದೆ ಇಲ್ಲಿವರೆಗೂ ಅಭಿಷೇಕ್? ಈಗಾಗಲೇ ಇನ್ನು ಫ್ಯಾಮಿಲಿ ಸ್ಟೇಟ್ಮೆಂಟ್ ಬಹು ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಕಾರಣದಿಂದಾಗಿ ಖಾಸಗಿ ಹೋಟೆಲ್ನಲ್ಲಿ ಅವರ ಕುಟುಂಬದವರ ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಮುಖಾಂತರ ಎಕ್ಸಾಕ್ಟ್ ಆಗಿ ನಿಮಗೆ ಈ ವಿಚಾರ ಏನಾದ್ರು ಅಂದ್ರೆ ಅವರು ಯಾವುದಾದ ಒಂದು ವಿಚಾರವನ್ನ ಹೇಳಿಕೆಯನ್ನ ನೀಡಿದ್ರಾ ಅಥವಾ ಬೇರೆ ಏನಾದರೂ ಟಾರ್ಚರ್ಗಳಾಗ್ತಾ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಆ ಒಂದು ಸ್ಟೇಟ್ಮೆಂಟ್ಗಳನ್ನು ತೆಗೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆಗಳನ್ನು ಖಾಸಗಿ ಹೋಟೆಲ್ನಲ್ಲಿ ಮಾಡಿರುವಂತದ್ದು ಈಗಾಗಲೇ ಪೊಲೀಸರು, ಅಶೋಕ್ ನಗರ ಪೊಲೀಸರು ಈಗ ಸದ್ಯದ ಮಟ್ಟಿಗೆ ಯಾರ್ಯಾರು ಸಿಗ್ತಾರೆ ಅಂದ್ರೆ ಅವರ ಆಪ್ತ ವಲಯ ಏನಿದ್ದಾರೆ ಅವರೆಲ್ಲರ ಸ್ಟೇಟ್ಮೆಂಟ್ಗಳನ್ನು ರೆಕಾರ್ಡ್ ಮಾಡುವಂತಹ ಒಂದು ಪ್ರಕ್ರಿಯೆಗಳನ್ನು ಈಗಾಗಲೇ ಮುಂದುವರೆಸಿರುವಂತದ್ದು. ಅದರಲ್ಲೂ ಫ್ಯಾಮಿಲಿಯಲ್ಲಿ ಸಹಜವಾಗಿ ಏನೇ ತೊಂದರೆ ಆದ್ರೂ ಕೂಡ ಫ್ಯಾಮಿಲಿಗೆ ಒಂದು ಇನ್ಫಾರ್ಮೇಶನ್ ಅನ್ನು ಕೊಡ್ತಾರೆ. ಈ ರೀತಿಯಾದಂತಹ ಒಂದು ಆಗ್ತಾ ಇದೆ ನನ್ನ ಲೈಫ್ ನಲ್ಲಿ, ಹೀಗಾಗಿ ಇದಕ್ಕೆ ಈ ರೀತಿಯಾದಂತಹ ಒಂದಷ್ಟು ಬೇಸರದ ನುಡಿಗಳನ್ನು ಕೂಡ ಆಡುವಂತಹದ್ದು ಸಹಜ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಅವರ ಸ್ಟೇಟ್ಮೆಂಟ್ ನಲ್ಲಿ ಯಾವ ರೀತಿ ಹೇಳಿಕೆಯನ್ನು ಕೊಟ್ಟಿದ್ರು ಅಂದ್ರೆ ಇವರೇನಾದ್ರೂ ಕರೆಯನ್ನ ಮಾಡಿದ್ರೆ ಆತ್ಮಹತ್ಯೆ ಮಾಡೋದಕ್ಕೆ ಮುಂಚೆ ಅಥವಾ ಆತ್ಮಹತ್ಯೆ ಮಾಡುವಷ್ಟರ ಮಟ್ಟಿಗೆ ಇವರು ಯಾವ ಕಾರಣಕ್ಕೆ ಬೇಸತ್ತು ಹೋಗಿದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿ ಬೇಕಾಗುತ್ತೆ. ಹೀಗಾಗಿ ಅದರ ಡೀಟೇಲ್ಸ್ ಗಳನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಇನ್ನು 3 ದಿನದವರೆಗೂ ಐಟಿ ಅಧಿಕಾರಿಗಳು ಏನು ಎನ್ಕ್ವೈರಿಯನ್ನು ಮಾಡಿದ್ದಾರೆ, ಈ ಸಂದರ್ಭದಲ್ಲಿ ಅವರ ಇಬ್ಬರ ನಡುವೆ ಏನಾದರೂ ಮಾತುಕತೆಗಳು ನಡೆದಿದೆಯಾ ಅಂದ್ರೆ ಕುಟುಂಬದವರ ಜೊತೆ ಏನಾದರೂ ಹೇಳಿಕೊಂಡಿದ್ದಾರಾ, ಐಟಿ ಅಧಿಕಾರಿಗಳು ಏನಾದರೂ ಟಾರ್ಚರ್ ಕೊಡ್ತಾ ಇದ್ದಾರಾ ಅಥವಾ ಬೇರೆ ಏನಾದರೂ ವೈಯಕ್ತಿಕವಾಗಿ ಇವರಿಗೆ ದ್ವೇಷವನ್ನ ಉಂಟು ಅನ್ನುವಂಥದ್ದು ಅಂದ್ರೆ ನನ್ನ ವಿರುದ್ಧ ಯಾರೋ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವಾಗಿ ಏನಾದರೂ ಹೇಳ್ಕೊಂಡಿದ್ದಾರಾ, ಇದೆಲ್ಲದರ ಸ್ಟೇಟ್ಮೆಂಟ್ಗಳನ್ನು ರೆಕಾರ್ಡ್ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಸ್ಟೇಟ್ಮೆಂಟ್ಗಳು ಮಹತ್ತರವಾದಂತಹ ಒಂದು ಟರ್ನ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅಂದ್ರೆ ಕೆಲವೊಂದು ಪ್ರಕರಣಗಳಲ್ಲಿ ಇಲ್ಲಿಯೂ ಕೂಡ. ಹೀಗಾಗಿ ಇಲ್ಲಿ ಕ್ರೈಮ್ ಸೀನ್ ನಲ್ಲಿ ಇದ್ದಂತಹ ವ್ಯಕ್ತಿಗಳು ಐಟಿ ಅಧಿಕಾರಿಗಳು ಮತ್ತೆ ಯಾರು ಸಿಜೆ ರಾಯ್ ಇಬ್ರು ಮಾತ್ರ ಇದ್ದಿದ್ದು. ಹೀಗಾಗಿ ಇಲ್ಲಿ ಸತ್ಯಾಂಶದ ಅವಶ್ಯಕತೆ ಇದೆ. ಅವರು ಎಕ್ಸಾಕ್ಟ್ ಆಗಿ ಯಾವ ಕಾರಣಕ್ಕೆ ಅನ್ನುವಂತಹ ವಿಚಾರಗಳು ಅಂದ್ರೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಕುಟುಂಬಸ್ಥರಿಗೂ ಕೂಡ ಗೊತ್ತಿಲ್ಲ. ಈಗ ದೂರು ನೀಡಿರುವಂತಹ ಜೋಸೆಫ್ ಏನಿದ್ದಾರೆ ಅವರಿಗೂ ಕೂಡ ಗೊತ್ತಿಲ್ಲ, ಅವರ ಸಹೋದರನಿಗೂ ಕೂಡ ಗೊತ್ತಿಲ್ಲ. ಅಂದ್ರೆ ಎಕ್ಸಾಕ್ಟ್ ಆಗಿ ಯಾವ ಕಾರಣಕ್ಕಾಗಿ ಅಂತ ಹೇಳಿ ಎಲ್ಲರ ಅನುಮಾನವನ್ನ ಪರಿಹರಿಸುವಂತಹ ಒಂದು ಕೆಲಸಗಳನ್ನ ಪೊಲೀಸರು ಮಾಡಬೇಕಾಗಿದೆ. ಎಕ್ಸಾಕ್ಟ್ ಆಗಿ ಇಂಥದ್ದೇ ಕಾರಣಕ್ಕಾಗಿ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ಅನ್ನುವಂತಹ ವಿಚಾರವನ್ನ ಸ್ಟೇಟ್ಮೆಂಟ್ ಅಂದ್ರೆ ಪೊಲೀಸರ ತನಿಖಾ ಪ್ರಗತಿಯಲ್ಲಿ ಕೂಡ ತೋರಿಸಬೇಕಾಗುತ್ತೆ. ಅದೇ ರೀತಿಯಾಗಿ ಕುಟುಂಬಸ್ಥರಿಗೂ ಕೂಡ ಅವರೊಂದು ಸಮಾಧಾನವನ್ನ ಹೇಳಬೇಕಾಗುತ್ತೆ. ಅಂದ್ರೆ ಇದರಲ್ಲಿ ಜೋಸೆಫ್ ಒಂದು ಮೆನ್ಷನ್ ಅನ್ನು ಮಾಡಿದ್ದಾರೆ, ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿಕೊಂಡಿದ್ದಾರೆ. ಆದ್ರೆ ಇಲ್ಲಿ ನಾನು ಯಾವುದೇ ರೀತಿಯಾದಂತಹ ಅಂದ್ರೆ ಅವರು ಯಾವುದೇ ವ್ಯಕ್ತಿಯ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿಲ್ಲ. ಇಂತಹ ವ್ಯಕ್ತಿಯೇ ಆಗಿರಬಹುದು, ಇಂತಹ ವ್ಯಕ್ತಿಯ ಪ್ರಚೋದನೆಯಿಂದ ಆತ ಸಾವನ್ನಪ್ಪಿರಬಹುದು ಅಂತ ಹೇಳಿ ಯಾವುದೇ ರೀತಿಯಾದಂತಹ ಮೆನ್ಷನ್ ಮಾಡದ ಹಿನ್ನೆಲೆಯಲ್ಲಿ ನಮಗೂ ಕೂಡ ಸಾಕಷ್ಟು ಅನುಮಾನಗಳಿದೆ. ಈ ಅನುಮಾನವನ್ನ ಪರಿಹರಿಸಬೇಕು ಅಂತ ಹೇಳಿ ಅವರೊಂದು ಪೊಲೀಸ್ ಎಫ್ಐಆರ್ ನಲ್ಲಿ ನಮೂದನ್ನು ಮಾಡಿರುವಂತಹ ಒಂದು ಕಾರಣದಿಂದಾಗಿ ಇದರ ಜವಾಬ್ದಾರಿಯನ್ನ ಅಂದ್ರೆ ಈ ಒಂದು ರಹಸ್ಯದ ಜವಾಬ್ದಾರಿಯನ್ನ ಭೇದಿಸೋದಕ್ಕೆ
ಪೊಲೀಸರೇ ಆಗಬೇಕಾಗುತ್ತೆ. ಹೀಗಾಗಿ ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ಅಂದ್ರೆ ಅವರ ಸಿಬ್ಬಂದಿಗಳಿಂದ ಮಾಹಿತಿಯನ್ನು ಕಲೆ ಹಾಕುವಂಥದ್ದು, ಅವರ ಸ್ನೇಹಿತರಿಂದ ಮತ್ತೆ ಕುಟುಂಬಸ್ಥರಿಂದ ಅವರಿಂದ ಹೇಳಿಕೆಗಳನ್ನು ಪಡೆದುಕೊಳ್ಳುವಂಥದ್ದು, ಅಂದ್ರೆ ಏನಾದರೂ ಒಂದು ಕ್ಲೂ ಸಿಗಬಹುದಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಅವರೊಂದು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಯಶಸ್ವಿ ಉದ್ಯಮಿ ಅಂತ ಹೇಳಿದ್ರೆ ಸಾಕಷ್ಟು ಇದು ಕೂಡ ವೈರತ್ವ ಕೂಡ ಇರುತ್ತೆ. ಹೀಗಾಗಿ ಆ ವೈರತ್ವದಲ್ಲಿರುವಂತಹ ವ್ಯಕ್ತಿಗಳು ಯಾರು, ಅವರು ಏನಾದರೂ ಕರೆಯನ್ನ ಮಾಡುವಂತಹ ಮುಖಾಂತರ ಅಥವಾ ಬೇರೆ ರೀತಿಯಲ್ಲಿ ಬೆದರಿಕೆ ಹಾಕುವಂತಹ ಮುಖಾಂತರ ಏನಾದರೂ ತೊಂದರೆ ಕೊಡ್ತಾ ಇದ್ರ ಅನ್ನುವಂಥದ್ದು ಕೂಡ ಅವರ ಸಿಡಿಆರ್ ರಿಪೋರ್ಟ್ ಮುಖಾಂತರ ತೆಗೆಸಿ ಅನಲೈಸ್ ಮಾಡುವಂತಹ ಕೆಲಸಗಳನ್ನ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಪ್ರಕರಣ ಸಾಕಷ್ಟು ಒಂದು ಸೆನ್ಸೇಷನಲ್ ಅನಿಸಿಕೊಂಡಂತಹ ಹಿನ್ನೆಲೆಯಲ್ಲಿ, ಅದು ಅಲ್ಲದೆ ಹಿರಿಯ ರಾಜಕಾರಣಿಗಳು ಕೂಡ ಈ ಒಂದು ಪ್ರಕರಣಕ್ಕೆ ಸಮಗ್ರವಾದಂತಹ ಒಂದು ಪಾರದರ್ಶಕವಾದಂತಹ ಒಂದು ತನಿಖೆಯನ್ನು ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಇದು ಸಾಕಷ್ಟು ಒಂದು ಸೆನ್ಸೇಷನಲ್ ಅಂತ ಅನಿಸಿಕೊಳ್ಳುತ್ತೆ. ಹೀಗಾಗಿ ಪೊಲೀಸರಿಗೂ ಕೂಡ ಇದೊಂದು ಪ್ರಕರಣ ಚಾಲೆಂಜಿಂಗ್ ಆಗುತ್ತೆ. ಅಂದ್ರೆ ಇಂತಹದೇ ಕಾರಣಕ್ಕೆ ಈತ ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದಕ್ಕೆ ಬೇಕಾದಂತಹ ಎಲ್ಲಾ ಸಾಕ್ಷಿಗಳು ಮತ್ತೆ ಅದಕ್ಕೆ ಬೇಕಾದಂತಹ ಎಲ್ಲಾ ವಿಚಾರಗಳನ್ನ ಕಲೆ ಹಾಕಬೇಕಾಗಿದ್ದಂತಹ ಅನಿವಾರ್ಯತೆ ಹಿನ್ನೆಲೆಯಲ್ಲಿ ಈಗ ಸಹ ಸಿಬ್ಬಂದಿಗಳೇನಿದ್ದಾರೆ ಅವರಿಂದ ಸ್ಟೇಟ್ಮೆಂಟ್ಗಳನ್ನು ತೆಗೆದುಕೊಳ್ಳುವಂಥದ್ದು, ಅಂದ್ರೆ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳು ಬಹು ಮುಖ್ಯವಾಗಿರುತ್ತೆ. ಈ ಎಲ್ಲಾ ಸ್ಟೇಟ್ಮೆಂಟ್ಗಳನ್ನು ಅನಲೈಸ್ ಮಾಡಿ ಎಲ್ಲಿ ಈ ಒಂದು ಚೈನ್ ಲಿಂಕ್ ಇದೆ, ಎಕ್ಸಾಕ್ಟ್ ಆಗಿ ಯಾವ ಕಾರಣಕ್ಕೆ ಅನ್ನುವಂತಹ ವಿಚಾರಗಳನ್ನು ಮುಂದಿನ ಹಂತದ ತನಿಖಾ ಪ್ರಗತಿಯಲ್ಲಿ ತಿಳಿಯಲಿದೆ. ರಂಜಿತ್. ಓಕೆ ಅಭಿಷೇಕ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈ ಪ್ರಕರಣದಲ್ಲಿ ನಾನಾ ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇರುವಂತಹ ಪೊಲೀಸರು ಈಗ ಎಲ್ಲರ ಹೇಳಿಕೆಗಳನ್ನ ಪಡೆದುಕೊಳ್ತಾ ಇದ್ದಾರೆ. ಏನಾದ್ರೂ ಬೇರೆ ರೀತಿ ವ್ಯವಹಾರದಲ್ಲಿ ವಹಿವಾಟಿನಲ್ಲಿ ಏನಾದ್ರೂ ಬೇರೆಯವರೊಂದಿಗೆ ದುಶ್ಮನಿಯನ್ನ ಕಟ್ಕೊಂಡಿದ್ರ ಸಿಜೆ ರಾಯ್, ಜೊತೆಗೆ ಬೇರೆ ಏನಾದ್ರೂ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಏನಾದ್ರೂ ಗೊಂದಲಗಳಿತ್ತ, ಇದೆಲ್ಲ ಸಂಬಂಧ ಈಗ ಕಾನ್ಫಿಡೆಂಟ್ ಉದ್ಯಮಿ ಸಿಜೆ ರಾವ್ ಇದ್ದಾರಲ್ಲ, ಸಿಜೆ ರಾಯ್ ಹೆಂಡತಿ ಮತ್ತು ಮಕ್ಕಳ ಹೇಳಿಕೆಯನ್ನ ಪೊಲೀಸರು ಪಡೆದಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಸಿಜೆ ರಾಯ್ ಅವರದು ಆತ್ಮಹತ್ಯೆಗೆ ಕಾರಣ ಏನಿರಬಹುದು ಅನ್ನೋದರ ಕುರಿತಾಗಿ ಈಗ ತನಿಖೆ ಮಾಡ್ತಾ ಇದ್ದಾರೆ. ಕೊನೆಯ ಬಾರಿ ಯಾವಾಗ ಕಾಲ್ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಆತ್ಮಹತ್ಯೆಗೂ ಮುನ್ನ ಕರೆ ಮಾಡಿದ್ದು ಅಥವಾ ಮೆಸೇಜ್ ಮಾಡಿದ್ರು ಏನಾದ್ರೂ ಇದೆಯಾ ಆ ರೀತಿ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಐಟಿ ತನಿಖೆ ಬಗ್ಗೆ ನಿಮ್ಮ ಬಳಿ ಏನಾದ್ರೂ ಹೇಳ್ಕೊಂಡಿದ್ರ ಅನ್ನೋದ್ರ ಬಗ್ಗೆ, ಕಿರುಕುಳ ಆಗ್ತಿತ್ತು ಅಂತ ಏನಾದ್ರೂ ಹೇಳಿದ್ರ ಅನ್ನೋದು. ಸಿಜೆ ರಾಯ್ ಅವರ ಫ್ಯಾಮಿಲಿ ಇದಾರಲ್ಲ, ಕುಟುಂಬದವರು, ವಿಚಾರ ತಿಳಿತಾ ಇದ್ದಂತೆ ದುಬೈನಿಂದ ಅವರು ಬಂದು ಇವತ್ತು ಬೌರಿಂಗ್ ಆಸ್ಪತ್ರೆಗೆ ಬಂದು ಪಾರ್ಥಿವ ಶರೀರವನ್ನ ನೋಡಿ ಅಂತಿಮ ದರ್ಶನವನ್ನೆಲ್ಲ ಮಾಡಿ ಈಗ ಪೊಲೀಸರು ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಾದ್ರೂ ಅವರಿಗೆ ಕಿರುಕುಳ ಇರೋದ್ರ ಬಗ್ಗೆ ಏನಾದ್ರೂ ಹೇಳಿದ್ರ, ಅಥವಾ ಐಟಿ ಅಧಿಕಾರಿಗಳು ರೇಡ್ ಮಾಡಿದ್ರಲ್ಲ ಆ ಸಮಯದಲ್ಲಿ ಡಿಸ್ಕಸ್ ಮಾಡಿದ್ರ, ಕೊನೆಯದಾಗಿ ಯಾವಾಗ ಕಾಲ್ ಮಾಡಿದ್ರು, ಇದೆಲ್ಲವನ್ನು ಕೂಡ ಅವರ ಫ್ಯಾಮಿಲಿಯವ್ರ ಜೊತೆಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಪೊಲೀಸರು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದಲ್ಲಿ ಈಗ ಪ್ರಾಥಮಿಕವಾಗಿ ಪೊಲೀಸರು ಏನೇನು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ, ಯಾರ್ಯಾರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ, ಸದ್ಯದ ವರದಿ ಏನಿದೆ ಇಲ್ಲಿವರೆಗೂ ಅಭಿಷೇಕ್? ಈಗಾಗಲೇ ಇನ್ನು ಫ್ಯಾಮಿಲಿ ಸ್ಟೇಟ್ಮೆಂಟ್ ಬಹು ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಕಾರಣದಿಂದಾಗಿ ಖಾಸಗಿ ಹೋಟೆಲ್ನಲ್ಲಿ ಅವರ ಕುಟುಂಬದವರ ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಮುಖಾಂತರ ಎಕ್ಸಾಕ್ಟ್ ಆಗಿ ನಿಮಗೆ ಈ ವಿಚಾರ ಏನಾದ್ರು ಅಂದ್ರೆ ಅವರು ಯಾವುದಾದ ಒಂದು ವಿಚಾರವನ್ನ ಹೇಳಿಕೆಯನ್ನ ನೀಡಿದ್ರ ಅಥವಾ ಬೇರೆ ಏನಾದರೂ ಟಾರ್ಚರ್ಗಳಾಗ್ತಾ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಆ ಒಂದು ಸ್ಟೇಟ್ಮೆಂಟ್ಗಳನ್ನು ತೆಗೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆಗಳನ್ನು ಖಾಸಗಿ ಹೋಟೆಲ್ನಲ್ಲಿ ಮಾಡಿರುವಂತದ್ದು ಈಗಾಗಲೇ ಪೊಲೀಸರು, ಅಶೋಕ್ ನಗರ ಪೊಲೀಸರು ಈಗ ಸದ್ಯದ ಮಟ್ಟಿಗೆ ಯಾರ್ಯಾರು ಸಿಗ್ತಾರೆ ಅಂದ್ರೆ ಅವರ ಆಪ್ತ ವಲಯ ಏನಿದ್ದಾರೆ ಅವರೆಲ್ಲರ ಸ್ಟೇಟ್ಮೆಂಟ್ಗಳನ್ನು ರೆಕಾರ್ಡ್ ಮಾಡುವಂತಹ ಒಂದು ಪ್ರಕ್ರಿಯೆಗಳನ್ನು ಈಗಾಗಲೇ ಮುಂದುವರೆಸಿರುವಂತದ್ದು. ಅದರಲ್ಲೂ ಫ್ಯಾಮಿಲಿಯಲ್ಲಿ ಸಹಜವಾಗಿ ಏನೇ ತೊಂದರೆ ಆದ್ರೂ ಕೂಡ ಫ್ಯಾಮಿಲಿಗೆ ಒಂದು ಇನ್ಫಾರ್ಮೇಶನ್ ಅನ್ನು ಕೊಡ್ತಾರೆ. ಈ ರೀತಿಯಾದಂತಹ ಒಂದು ಆಗ್ತಾ ಇದೆ ನನ್ನ ಲೈಫ್ ನಲ್ಲಿ, ಹೀಗಾಗಿ ಇದಕ್ಕೆ ಈ ರೀತಿಯಾದಂತಹ ಒಂದಷ್ಟು ಬೇಸರದ ನುಡಿಗಳನ್ನು ಕೂಡ ಆಡುವಂತಹದ್ದು ಸಹಜ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಅವರ ಸ್ಟೇಟ್ಮೆಂಟ್ ನಲ್ಲಿ ಯಾವ ರೀತಿ ಹೇಳಿಕೆಯನ್ನು ಕೊಟ್ಟಿದ್ರು ಅಂದ್ರೆ ಇವರೇನಾದ್ರೂ ಕರೆಯನ್ನ ಮಾಡಿದ್ರೆ ಆತ್ಮಹತ್ಯೆ ಮಾಡೋದಕ್ಕೆ ಮುಂಚೆ ಅಥವಾ ಆತ್ಮಹತ್ಯೆ ಮಾಡುವಷ್ಟರ ಮಟ್ಟಿಗೆ ಇವರು ಯಾವ ಕಾರಣಕ್ಕೆ ಬೇಸತ್ತು ಹೋಗಿದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿ ಬೇಕಾಗುತ್ತೆ. ಹೀಗಾಗಿ ಅದರ ಡೀಟೇಲ್ಸ್ ಗಳನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಇನ್ನು 3 ದಿನದವರೆಗೂ ಐಟಿ ಅಧಿಕಾರಿಗಳು ಏನು ಎನ್ಕ್ವೈರಿಯನ್ನು ಮಾಡಿದ್ದಾರೆ, ಈ ಸಂದರ್ಭದಲ್ಲಿ ಅವರ ಇಬ್ಬರ ನಡುವೆ ಏನಾದರೂ ಮಾತುಕತೆಗಳು ನಡೆದಿದೆಯಾ ಅಂದ್ರೆ ಕುಟುಂಬದವರ ಜೊತೆ ಏನಾದರೂ ಹೇಳಿಕೊಂಡಿದ್ದಾರಾ, ಐಟಿ ಅಧಿಕಾರಿಗಳು ಏನಾದರೂ ಟಾರ್ಚರ್ ಕೊಡ್ತಾ ಇದ್ದಾರಾ ಅಥವಾ ಬೇರೆ ಏನಾದರೂ ವೈಯಕ್ತಿಕವಾಗಿ ಇವರಿಗೆ
ದ್ವೇಷವನ್ನ ಉಂಟು ಮಾಡುವಂಥದ್ದು, ಅಂದ್ರೆ ನನ್ನ ವಿರುದ್ಧ ಯಾರೋ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವಾಗಿ ಏನಾದರೂ ಹೇಳ್ಕೊಂಡಿದ್ದಾರಾ, ಇದೆಲ್ಲದರ ಸ್ಟೇಟ್ಮೆಂಟ್ ಗಳನ್ನ ರೆಕಾರ್ಡ್ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಸ್ಟೇಟ್ಮೆಂಟ್ಗಳು ಮಹತ್ತರವಾದಂತಹ ಒಂದು ಟರ್ನ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅಂದ್ರೆ ಕೆಲವೊಂದು ಪ್ರಕರಣಗಳಲ್ಲಿ ಇಲ್ಲಿಯೂ ಕೂಡ. ಹೀಗಾಗಿ ಇಲ್ಲಿ ಕ್ರೈಮ್ ಸೀನ್ ನಲ್ಲಿ ಇದ್ದಂತಹ ವ್ಯಕ್ತಿಗಳು, ಐಟಿ ಅಧಿಕಾರಿಗಳು ಮತ್ತೆ ಯಾರು ಸಿಜೆ ರಾಯ್ ಇಬ್ರು ಮಾತ್ರ ಇದ್ದಿದ್ದು. ಹೀಗಾಗಿ ಇಲ್ಲಿ ಸತ್ಯಾಂಶದ ಅವಶ್ಯಕತೆ ಇದೆ. ಅವರು ಎಕ್ಸಾಕ್ಟ್ ಆಗಿ ಯಾವ ಕಾರಣಕ್ಕೆ ಅನ್ನುವಂತಹ ವಿಚಾರಗಳು, ಅಂದ್ರೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಕುಟುಂಬಸ್ಥರಿಗೂ ಕೂಡ ಗೊತ್ತಿಲ್ಲ. ಈಗ ದೂರು ನೀಡಿರುವಂತಹ ಜೋಸೆಫ್ ಏನಿದ್ದಾರೆ ಅವರಿಗೂ ಕೂಡ ಗೊತ್ತಿಲ್ಲ, ಅವರ ಸಹೋದರನಿಗೂ ಕೂಡ ಗೊತ್ತಿಲ್ಲ. ಅಂದ್ರೆ ಎಕ್ಸಾಕ್ಟ್ ಆಗಿ ಯಾವ ಕಾರಣಕ್ಕಾಗಿ ಅಂತ ಹೇಳಿ ಎಲ್ಲರ ಅನುಮಾನವನ್ನ ಪರಿಹರಿಸುವಂತಹ ಒಂದು ಕೆಲಸಗಳನ್ನ ಪೊಲೀಸರು ಮಾಡಬೇಕಾಗಿದೆ. ಎಕ್ಸಾಕ್ಟ್ ಆಗಿ ಇಂಥದ್ದೇ ಕಾರಣಕ್ಕಾಗಿ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ಅನ್ನುವಂತಹ ವಿಚಾರವನ್ನ ಸ್ಟೇಟ್ಮೆಂಟ್ ಅಂದ್ರೆ ಪೊಲೀಸರ ತನಿಖಾ ಪ್ರಗತಿಯಲ್ಲಿ ಕೂಡ ತೋರಿಸಬೇಕಾಗುತ್ತೆ. ಅದೇ ರೀತಿಯಾಗಿ ಕುಟುಂಬಸ್ಥರಿಗೂ ಕೂಡ ಅವರೊಂದು ಸಮಾಧಾನವನ್ನ ಹೇಳಬೇಕಾಗುತ್ತೆ. ಅಂದ್ರೆ ಇದರಲ್ಲಿ ಜೋಸೆಫ್ ಒಂದು ಮೆನ್ಷನ್ ಅನ್ನ ಮಾಡಿದರೆ ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿಕೊಂಡಿದ್ದಾರೆ. ಆದ್ರೆ ಇಲ್ಲಿ ನಾನು ಯಾವುದೇ ರೀತಿಯಾದಂತಹ ಅಂದ್ರೆ ಅವರು ಯಾವುದೇ ವ್ಯಕ್ತಿಯ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿಲ್ಲ. ಇಂತಹ ವ್ಯಕ್ತಿಯೇ ಆಗಿರಬಹುದು, ಇಂತಹ ವ್ಯಕ್ತಿಯ ಪ್ರಚೋದನೆಯಿಂದ ಆತ ಸಾವನ್ನಪ್ಪಿರಬಹುದು ಅಂತ ಹೇಳಿ ಯಾವುದೇ ರೀತಿಯಾದಂತಹ ಮೆನ್ಷನ್ ಮಾಡದ ಹಿನ್ನೆಲೆಯಲ್ಲಿ ನಮಗೂ ಕೂಡ ಸಾಕಷ್ಟು ಅನುಮಾನಗಳಿದೆ. ಈ ಅನುಮಾನವನ್ನ ಪರಿಹರಿಸಬೇಕು ಅಂತ ಹೇಳಿ ಅವರೊಂದು ಪೊಲೀಸ್ ಎಫ್ಐಆರ್ ನಲ್ಲಿ ನಮೂದನ್ನು ಮಾಡಿರುವಂತಹ ಒಂದು ಕಾರಣದಿಂದಾಗಿ ಇದರ ಜವಾಬ್ದಾರಿಯನ್ನ, ಅಂದ್ರೆ ಈ ಒಂದು ರಹಸ್ಯದ ಜವಾಬ್ದಾರಿಯನ್ನ ಭೇದಿಸೋದಕ್ಕೆ ಪೊಲೀಸರೇ ಆಗಬೇಕಾಗುತ್ತೆ. ಹೀಗಾಗಿ ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ, ಅಂದ್ರೆ ಅವರ ಸಿಬ್ಬಂದಿಗಳಿಂದ ಮಾಹಿತಿಯನ್ನು ಕಲೆ ಹಾಕುವಂಥದ್ದು, ಅವರ ಸ್ನೇಹಿತರಿಂದ ಮತ್ತೆ ಕುಟುಂಬಸ್ಥರಿಂದ ಅವರಿಂದ ಹೇಳಿಕೆಗಳನ್ನು ಪಡೆದುಕೊಳ್ಳುವಂಥದ್ದು, ಅಂದ್ರೆ ಏನಾದರೂ ಒಂದು ಕ್ಲೂ ಸಿಗಬಹುದಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಅವರೊಂದು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಯಶಸ್ವಿ ಉದ್ಯಮಿ ಅಂತ ಹೇಳಿದ್ರೆ ಸಾಕಷ್ಟು ಇದು ಕೂಡ ವೈರತ್ವ ಕೂಡ ಇರುತ್ತೆ. ಹೀಗಾಗಿ ಆ ವೈರತ್ವದಲ್ಲಿರುವಂತಹ ವ್ಯಕ್ತಿಗಳು ಯಾರು, ಅವರು ಏನಾದರೂ ಕರೆಯನ್ನ ಮಾಡುವಂತಹ ಮುಖಾಂತರ ಅಥವಾ ಬೇರೆ ರೀತಿಯಲ್ಲಿ ಬೆದರಿಕೆ ಹಾಕುವಂತಹ ಮುಖಾಂತರ ಏನಾದರೂ ತೊಂದರೆ ಕೊಡ್ತಾ ಇದ್ರ ಅನ್ನುವಂಥದ್ದು ಕೂಡ ಅವರ ಸಿಡಿಆರ್ ರಿಪೋರ್ಟ್ ಮುಖಾಂತರ ತೆಗೆಸಿ ಅನಲೈಸ್ ಮಾಡುವಂತಹ ಕೆಲಸಗಳನ್ನ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಪ್ರಕರಣ ಸಾಕಷ್ಟು ಒಂದು ಸೆನ್ಸೇಷನಲ್ ಅನಿಸಿಕೊಂಡಂತಹ ಹಿನ್ನೆಲೆಯಲ್ಲಿ, ಅದು ಅಲ್ಲದೆ ಹಿರಿಯ ರಾಜಕಾರಣಿಗಳು ಕೂಡ ಈ ಒಂದು ಪ್ರಕರಣಕ್ಕೆ ಸಮಗ್ರವಾದಂತಹ ಒಂದು ಪಾರದರ್ಶಕವಾದಂತಹ ಒಂದು ತನಿಖೆಯನ್ನ ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಇದು ಸಾಕಷ್ಟು ಒಂದು ಸೆನ್ಸೇಷನಲ್ ಅಂತ ಅನಿಸಿಕೊಳ್ಳುತ್ತೆ. ಹೀಗಾಗಿ ಪೊಲೀಸರಿಗೂ ಕೂಡ ಇದೊಂದು ಪ್ರಕರಣ ಚಾಲೆಂಜಿಂಗ್ ಆಗುತ್ತೆ. ಅಂದ್ರೆ ಇಂತಹದೇ ಕಾರಣಕ್ಕೆ ಈತ ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದಕ್ಕೆ ಬೇಕಾದಂತಹ ಎಲ್ಲಾ ಸಾಕ್ಷಿಗಳು ಮತ್ತೆ ಅದಕ್ಕೆ ಬೇಕಾದಂತಹ ಎಲ್ಲಾ ವಿಚಾರಗಳನ್ನ ಕಲೆ ಹಾಕಬೇಕಾಗಿದ್ದಂತಹ ಅನಿವಾರ್ಯತೆ ಹಿನ್ನೆಲೆಯಲ್ಲಿ ಈಗ ಸಹ ಸಿಬ್ಬಂದಿಗಳೇನಿದ್ದಾರೆ ಅವರಿಂದ ಸ್ಟೇಟ್ಮೆಂಟ್ಗಳನ್ನು ತೆಗೆದುಕೊಳ್ಳುವಂಥದ್ದು, ಅಂದ್ರೆ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳು ಬಹು ಮುಖ್ಯವಾಗಿರುತ್ತೆ. ಈ ಎಲ್ಲಾ ಸ್ಟೇಟ್ಮೆಂಟ್ಗಳನ್ನು ಅನಲೈಸ್ ಮಾಡಿ ಎಲ್ಲಿ ಈ ಒಂದು ಚೈನ್ ಲಿಂಕ್ ಇದೆ, ಎಕ್ಸಾಕ್ಟ್ ಆಗಿ ಯಾವ ಕಾರಣಕ್ಕೆ ಅನ್ನುವಂತಹ ವಿಚಾರಗಳನ್ನ ಮುಂದಿನ ಹಂತದ ತನಿಖಾ ಪ್ರಗತಿಯಲ್ಲಿ ತಿಳಿಯಲಿದೆ. ರಂಜಿತ್. ಓಕೆ ಅಭಿಷೇಕ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ.